ವೆಲ್ಕಮ್ ಟು ನಯನಾ ಹೋಮ್. ಇವತ್ತು ಅಡಿಕೆ ಮರಕ್ಕೆ ಮದ್ದು ಬಿಡುವ ಲಾಗ್ ನೋಡ್ಕೊಂಡು ಬನ್ನಿ. ನೋಡಿ, ಇದು ಮೈಸುತ್ತು ಹೀಗೆ ಇರ್ತದೆ. ಸ್ವಲ್ಪ ಪುಡಿ ಪುಡಿಯಾಗಿ ಅದನ್ನು ನೀರಿಗೆ ಹಾಕಿ ಇಡಬೇಕು. ಅದು ಹೀಗೆ ಕಲರ್ಸ್ತಾ ಇರಬೇಕು. ನೋಡಿ, ಇದು ಮದ್ದು ಬಿಡುವ ಮಿಷನ್. ಅದನ್ನೆಲ್ಲ ಮೊನ್ನೆ ಸರ್ವಿಸ್ ಮಾಡ್ಕೊಂಬಂದ್ಯಾರೆ. ಯಾಕಂದರೆ ಮದ್ದು ಬಿಡುವ ಟೈಮಿಗೆ ಇಲ್ಲಾದರೆ ಹಾಳಾಗಿದ್ದರೆ ಕಷ್ಟ ಆಗ್ತದಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು, ಇವರು ಹುಲ್ಲು ತೆಗಿತಾ ಇದ್ದಾರೆ. ಹಾಗೆ ನೋಡಿ, ಆಗ ಚಿಪ್ಪಿ ಸುಣ್ಣವನ್ನು ನಾವು ಬಿಸಿ ಮಾಡಿದ್ದೇವಲ್ಲ, ಅದನ್ನು ಹೀಗೆ ಸೋಸಿ ಹಾಕಬೇಕು. ಇದು 200 ಲೀಟರ್ ಇದರಲ್ಲಿ ನೀರುಂಟಂತೆ. ಹಿಡ್ಕೊಳ್ಬೇಕಾ? ಅದು ಯಾವ ಅಳತೆಯಲ್ಲಿ ನೀವು ಹಾಕೋದು? ಈ ಡ್ರಮ್ 200 ಲೀಟರ್ ಲೆಕ್ಕ. 4 kg ಸುಣ್ಣ ಹಾಕಿದ್ದೇವಲ್ಲ. 4 kg ಸುಣ್ಣ, 2 kg ಮೈಲ್ಸುತ್ತು, ಕಾಪರ್ ಸಲ್ಫೇಟ್. ಇಲ್ಲದ್ರೆ ಚಿಪ್ಪು ಉಳಿಬಾರ್ದು, ಅದಕ್ಕೆ ಎಲ್ಲ ಹೀಗೆ ಸೋಸಿ ಮಾಡೋದು. ನೋಡಿ, ಇಲ್ಲೆಲ್ಲ ರೆಡಿ ಮಾಡಿ ಹಿಡ್ಕೊಂಡಿದ್ದೇವೆ. ಮದ್ದು ಬಿಡಲಿಕ್ಕೆ ಬಂದರು. ಅವರೀಗ ಟಿಫಿನ್ ಮಾಡ್ತಾ ಇದ್ದಾರೆ, ಇನ್ನು ಬಂದು ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಬಿಸಿಲುಂಟು ಇವತ್ತು ಸ್ವಲ್ಪ. ಹೀಗೆ ನಾವು ಬಿಡುವವರಿಗಿದ್ರೆ ಒಂದು ದೇವರ ಪುಣ್ಯ, ಅಲ್ಲ ನಮ್ಮ ಪುಣ್ಯ, ದೇವರ ದಯ. ನಮಗೆ ಟೆನ್ಷನ್ ಇದು ಕೆಲಸ ಅಂದರೆ ಈ ಮದ್ದು ಬಿಡುದೆ. ಯಾಕಂದರೆ ಬಿಸಿಲು ಇಲ್ಲದಿರೆ ಆಗಲಿಕ್ಕೇ ಇಲ್ಲ ಅದು ಕೆಲಸ, ಅದೇ ಕಷ್ಟ ಅಲ್ಲ ರೀ? ಮಳೆಗಾಲದಲ್ಲಿ ಬಿಸಿಲನ್ನು ಹುಡುಕೋದು ಕಷ್ಟ. ಆದರೆ ಇವತ್ತು ದೇವಾಲಯದಲ್ಲಿ ಬಿಸಿಲು ಬಂದಿದೆ. ಆಗ ನೀವು ಕೇಳ್ಬೋದು, ಯಾಕೆ ಬೇಸಿಗೆಗಾಲದಲ್ಲಿ? ಅದು ಬೇಸಿಗೆಗಾಲದಲ್ಲಿ ಬಿಡಲಿಕ್ಕಿಲ್ಲ, ಮಳೆಗಾಲದಲ್ಲೇ ಮಳೆ ಬಂದ ಮೇಲೆ ಬಿಡಬೇಕು. ಇಲ್ಲದಿದ್ದರೆ ಅದು ರೋಗ ಬರ್ತದಲ್ಲ ಮಳೆಗಾಲದಲ್ಲಿ, ಅದಕ್ಕೋಸ್ಕರ ಬಿಡೋದು ನಾವು. ನೀಮ್ ಆಯಿಲ್ ಸೊಳ್ಳೆಗೆಲ್ಲ ಒಳ್ಳೆ ಆಗ್ತದೆ. ಆರ್ಡರ್ ಉಂಟಲ್ಲ ಹೌದಾ? ಫುಲ್ ಅದು ಬಾಟ್ಲಿ ಇಲ್ಲ, ಅರ್ಧ 250 ml ಒಂದು ಡ್ರಮ್ಮಿಗೆ. ನೋಡಿ, ಮಿಷನ್ ಸಣ್ಣ ಡ್ರಮ್ಮಿಗೆ ಹಾಕ್ತಿದ್ದೇವೆ. ಯಾಕಂದರೆ ಪೈಪು ಈ ಕೆಳಗಿನ ತೋಟದವರೆಗೆ ಹೋಗಬೇಕಲ್ಲ, ಹಾಗೆ ಸಿಕ್ಕುವುದಿಲ್ಲ ಅಲ್ಲೇ ಇಟ್ಟರೆ. ನೋಡಿ, ಹತ್ತುತ್ತಾ ಇದ್ದಾರೆ ಮದ್ದು ಬಿಡಲಿಕ್ಕೆ.
ಸೌತೆ ಮತ್ತು ಹಲಸಿನಕಾಯಿ ಬೀಜದ್ದು ಸಾಂಬಾರು ಮಾಡ್ತಾ ಇದ್ದೇನೆ. ಇವತ್ತೊಂದು ಕೆಲಸದವರನ್ನು ಹೇಳಿದ್ದೇವೆ, ಯಾಕಂದರೆ ನಾನು ಎಂತಾದರೂ ಕೆಲಸ ಮಾಡ್ತಿರುವಾಗ ಇಲ್ಲಿ ಕರೀತಾ ಇರ್ತಾರೆ. ಮತ್ತು ಆಚೆ ಹೋಗೋದು ಈಚೆ ಹೋಗೋದು ಅದೇ ಆಗ್ತದೆ. ಕಾಲೆಲ್ಲ ರಾತ್ರಿ ಆಗುವಾಗ ಮತ್ತೆ ಸಾಕಾಗಿ ಹೋಗ್ತದೆ. ನೋಡಿ ಕರೆದ್ರು ಅವರು, ಸುಣ್ಣ ತಗೊಂಡು ಕೊಡ್ಬೇಕಂತೆ. ಹೋಗ್ತೇನೆ ಆಯ್ತಾ. ಮಗಳು ಬೆಂಕಿ ಮಾಡ್ತಾ ಇದ್ದಾಳೆ. ಅವರಿಗೆ ಇವತ್ತು ಚಹಾ ಪದಾರ್ಥ ಎಲ್ಲ ಮಾಡಿ ಬರುವಾಗ ಇಲ್ಲಿ ನಂದಿ ಹೋಗಿದೆ. ಅದಕ್ಕೆ ಸುಣ್ಣ ಎಲ್ಲ ಬೇಯಿಸ್ಲಿಕ್ಕೆ ಅದು ಬಿಸಿ ನೀರು ಬೇಕಲ್ವಾ. ಒಮ್ಮೆ ಈಚೆ ನೋಡು. ನೋಡಿ, ಇದು 2ನೇ ಸತ್ತಿದ್ದು ಬೇಯಿಸಿಟ್ಟಿದ್ದೇವೆ ಸುಣ್ಣ. ಚಿಪ್ಪಿದ್ದದು ಹೇಗಾಗ್ತದೆ ನೋಡಿ, ಹೀಗೆ ಇರ್ತದಲ್ಲ, ಅದನ್ನು ಮತ್ತೆ ನಾವು ಸೋಸೋದು. ನೋಡಿ ಮೈಸುತ್ತು, ಇದು 2ನೇ ಸತ್ತಿದ್ದು ನೋಡಿ, ಹೀಗೆ ಇರ್ತದೆ ಒಳಗೆ. ಅದು ಹೀಗೆ ನೀರಿಗೆ ಹೀಗೆ ಮಾಡ್ತಾ ಇರುವಾಗ ಅಲ್ಲಿಗೆ ಅದು ಕರಗಿ ಹೋಗ್ತದೆ. ಈಗ ನಮಗೆ ಅರ್ಜೆಂಟ್ ಇಲ್ಲ, ಆದ ಕಾರಣ ನಾವು ಹೀಗೆ ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲ, ಅರ್ಜೆಂಟ್ ಇದ್ದರೆ ಬೇಗ ಬೇಗ ಹೀಗೆ ಮಾಡ್ತಾ ಇರ್ತೇವೆ. ನೋಡಿ, ಇದು ಸುಣ್ಣದ್ದು ಉಳ್ದದ್ದು ನೋಡಿ. ಆಗ ಅಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ, ಬ್ಯುಸಿ ಇದ್ದೆವು. ಈಗ ನೋಡಿ, ಇದನ್ನೆಲ್ಲ ಇನ್ನು ಕ್ಲೀನ್ ಮಾಡಿ ಇಡೋದು. ಎಷ್ಟು ಸತ್ತಿದ್ದು ಸೋಸ್ಲಿಕ್ಕೆ ಉಂಟಲ್ಲ ಸುಣ್ಣ. ಇವತ್ತು ಕುಚ್ಚಿಗೆ ಅಕ್ಕಿಯ? ಹಾಂ, ಮತ್ತು ಅವರಿಗೆ ಬೆಳ್ತಿಗೆ ಆಗುವುದಿಲ್ಲ ಹಾಗೆ ಕುಚ್ಚಿಗೆ ಮಾಡೋದು. ಆರೋಗ್ಯಕ್ಕೂ ಒಳ್ಳೆಯದೇ ಅಲ್ಲ. ಟೇಸ್ಟ್ ಸಿಗೋದಿಲ್ಲ ಅಷ್ಟೇ. ಹೌದೌದು, ನಿನಗೆ ಟೇಸ್ಟ್ ಸಿಕ್ಕೋದಿಲ್ಲ, ನಿನಗೆ ಮಾಡೋದಿಲ್ಲ. ನಮಗೆ ಕೆಲಸದವರು ಇಂಪಾರ್ಟೆಂಟ್, ಹಾಗೆ ಅವರಿಗೆ ಮಾಡೋದು. ಇದೆಂತ ಮಾರಿ ಇಷ್ಟು ನೀರು ಹಾಕಿದ್ದಿ? ನೋಡು, ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ, 2 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ, 8 ಲೋಟದಷ್ಟು ನೀರು ಹಾಕಿದ್ದೇನೆ ಇದೇ ಲೋಟದಲ್ಲಿ. ಯಾಕಂದರೆ ಕುಚ್ಚಲಕ್ಕಿ ಅಲ್ಲ, ಅದು ಬೇಯಬೇಕಲ್ಲ ಸರಿ. ಅದು ಮತ್ತೆ ನೀರು ಜಾಸ್ತಿ ಇದ್ದರೆ ಅದನ್ನು ಬಗ್ಗಿಸ್ಬೋದು. ಇದು ಈಗ ಕುಚ್ಚಲಕ್ಕಿ ಕೆಲವರು ಬೇಯುವುದಿಲ್ಲ ಹೇಳ್ತಾರಲ್ಲ, ಇದನ್ನು ಒಂದು 2 ವಿಸಿಲ್ ಬಂದ ಮೇಲೆ ಜೋರು ಇಡಬೇಕು ಬೆಂಕಿ. ವಿಸಿಲ್ ಬಂದ ಮೇಲೆ ಸ್ಲೋ ಮಾಡಿ 20 ನಿಮಿಷ ಅಥವಾ 1/4 ಗಂಟೆ ಬೇಯಿಸಿದ್ರೆ ಉಂಟಲ್ಲ, ಎಷ್ಟು ಬೇಗ ಆಗ್ತದೆ ಗೊತ್ತುಂಟಾ ಅನ್ನ. ನೋಡು, ಇವತ್ತು ಇದೆಯಲ್ಲ ನೀನು, ಹೇಗೆ ಮಾಡ್ತೇನಂತ ನೋಡು. ಆಯ್ತಾಯ್ತು. ನೋಡಿ, ತೋಟದಿಂದ ಸಾಕಾಗಿ ಬಂದಿದ್ದಾರೆ. ತುಂಬ ಜನ ಹೇಳ್ತಾ ಇದ್ರು ನೀವೊಂದು ಉದ್ದದ ಶೂ ತಗೊಳ್ಳಿ ಅಂತ. ಹಾಗೆ ಇವರು ತಗೊಂಡಿದ್ದಾರೆ ನೋಡಿ, ಹಾಕ್ಕೊಂಡಿದ್ದಾರೆ ಅದನ್ನು. ನೋಡಿ, ಇಲ್ಲೆಲ್ಲ ಮದ್ದು ಬಿಟ್ಟಾಯಿತು. ಬಿಳಿ ಬಿಳಿ ಕಾಣ್ತದೆ ನೋಡಿ. ನೋಡಿ, ಹುಲ್ಲಿನ ಮೇಲೆ ಆದರೆ ಸರಿ ಕ್ಲಿಯರ್ ಕಾಣ್ತದೆ ನೋಡಿ. ನೋಡಿ, ಲಾಸ್ಟ್ ಮರ ಹತ್ತಿದ್ದಾರೆ. ಎಲ್ಲ ಕಡೆ ಮದ್ದು ಬಿಟ್ಟಾಯಿತು. ಸ್ವಲ್ಪ ಮಳೆ ಬಂದು ಕಷ್ಟ ಆಯಿತು. ನೋಡಿ, ಈ ರೀತಿಯಲ್ಲಿ ಮದ್ದು ಬಿಡುದು. ಡ್ರಮ್ಮಲ್ಲಿ ತೊಳಿತಾ ಇದ್ದಾರೆ. ಮದ್ದು ಬಿಟ್ಟಾಯಿತು. ಈಗ ಡ್ರಮ್ ಮನೆಗೆ ತಗೊಂಡು ಹೋಗ್ತಾ ಇದ್ದೇವೆ. ನಮ್ಮ ಮದ್ದು ಬಿಡುವ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಾಯ್.